ಮೂಡ್ಗಿಟ್ ಬಂತ ಅನ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟು ಬಂದೆಲ್ಲ ಎತ್ಬಿಟ್ಯಾ ಮಚ್ಚ 5 ತಿಂಗಳು 6 ತಿಂಗಳು ಕರೆಕ್ಟಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ ಬಾಡಿ ಬರುತ್ತಲ್ಲ ಮಚ್ಚ. ಯಾಕೆ ಮಚ್ಚ ಬಾಡಿ ಬರಲ್ಲ? ಬ್ರೋ ನಂಗೂ ಬಾಡಿ ಬರುತ್ತಾ ಬ್ರೋ? ಎಷ್ಟು ತಿಂಗಳಲ್ಲಿ ಬೇಕು ಬ್ರೋ ನಿಂಗೆ ಬಾಡಿ? ನಂಗೊಂದು 4 to 5 months ಬೇಕು ಬ್ರೋ ప్లీజ్. అరే నువ్వు కొంచెం దూరం పోయి కూర్చోపో, అక్కడ కూర్చోపో. ಅಂದ್ರೆ ನಿನ್ ಪ್ರಕಾರ ಮಾರ್ಕೆಟಲ್ಲಿ ಸಿಕ್ಕೋ ಟೊಮೊಟೊ ಈರುಳ್ಳಿ ಅನ್ಕೊಂಡಿದ್ಯಾ? ಇಲ್ಲ ಬ್ರೋ, ಫಸ್ಟು ಕರೆಕ್ಟಾಗಿ ಜಿಮ್ಗೆ ಬಾ ಬ್ರೋ. ಮಚ್ಚ ಇವನ್ಗೆ ಕೈ ಕೆಲಸ ಸ್ವಲ್ಪ ಕಮ್ಮಿ ಮಾಡ್ರು. ಮಚ್ಚ ಇವನ್ ಹೆಂಗ್ ಹೇಳ್ತಾವನಂದ್ರೆ ಸಂತೆಲ್ ತರೋ ಟೊಮೊಟೊ ಈರುಳ್ಳಿ ಹಂಗ ಅನ್ಕೊಂಡವನೆ. ಏನ್ ಯಶವಂತ್ ಅನ್ಕೊಂಡವನೇನು? ಅಷ್ಟಲ್ಲಿ ನನ್ನ ಹೆಸರು ಏನಕ್ಕೆ ಬಂತು? ನನ್ನ ಹೆಸರು ಏನಕ್ಕೆ ಬಂತು ನೋಡಿ. ಇದು ಬೇಡ. 5 ತಿಂಗಳಲ್ಲಿ 6 ತಿಂಗಳಲ್ಲಿ ಬಾಡಿ ಬೇಕಂತೆ. ಇವ್ನು ನೋಡಿದ್ರೆ ಗೊತ್ತಿದೆ ಅಂತ ಆಳಂತ. ಗಟ್ಟಿ ಆಳು ಸರಿ ಮಾಡ್ರಿ ನಾನು. ಆಮೇಲೆ ಮೂಡ್ಗಿಟ್ ಬಂತ ಅನ್ಬಿಟ್ಟು ಇಲ್ಲೇ ಕೊಟ್ಬಿಟ್ಟು ಬಂದೆಲ್ಲ ಎತ್ಬಿಟ್ಯಾ ಹುಡುಗಿರೋ ಗಿಡ್ಗಿರೆಲ್ಲ ಬೇಡ, ಹುಡುಗಿನ ಫಸ್ಟ್ ದೂರ ಇಡು. ಇಲ್ಲ ಬ್ರೋ, ಯಾರು ಹುಡುಗಿರಿಲ್ಲ ನಮಗೆ. ನೀನ್ ನೋಡ್ದೆ ಅನ್ಸ್ತೈತೆ ಬ್ರೋ. ಮತ್ತೆ ಮೊನ್ನೆ ಸ್ಟೋರಿಯಲ್ಲಿ ನಜಾರ್ದ್ ಹಾಕಿದ್ದೆ. ಫ್ರೆಂಡ್ ಅಷ್ಟೇ. ಅದು ಫ್ರೆಂಡ್ ತಾನೆ, ಫ್ರೆಂಡ್ ಯಾವನ್ ಕಿಸ್ ಕೊಡೋದಾಗ್ತಾನ? ಹೇಳು ಬ್ರೋ ಇದ್ರ ಬಗ್ಗೆ ಒಪಿನಿಯನ್. ಬಾಯಿಲಿ ಇಲ್ಲ ಬ್ರೋ, ಅದು ಫ್ರೆಂಡ್ಶಿಪ್ ಅವೆಲ್ಲ ಕಾಮನ್. ಇಮೋಜಿ ಅಷ್ಟೇ ಬ್ರೋ, ರಿಯಲ್ ಆಗಿ ಕೊಟ್ಬಿಟ್ನಾ? ಫ್ರೆಂಡ್ಶಿಪ್ ಅಲ್ಲ ಅನ್ಬಿಟ್ಟು ಹುಡುಗಿ ಹೋಗಿ ಕಿಸ್ ಕೊಡ್ತೀಯಾ? ಫ್ರೆಂಡ್ಶಿಪ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಂಥವ್ರು ಇರೋದ್ರಿಂದಾನೇ ನಮ್ ಜನರೇಷನ್ ಹಾಳಾಗ್ತಾ ಇರೋದು. ಇವರು ದೊಡ್ಡ ಪಡೆ ಊರು. 5 ತಿಂಗಳಲ್ಲಿ 6 ತಿಂಗಳಲ್ಲಿ ಬಾಡಿ ಮಾಡ್ತಾನಂತೆ. ಮಾಡ್ಬೋದು. ಹೆಂಗ್ ಹೇಳು, ತಿಕ್ಕ ಮುಸ್ಕೊಂಡ್ ಜಿಮ್ಗೆ ಬರ್ಬೇಕು ಡೈಲಿ. ಅಷ್ಟು ನೋವು ಕೊಟ್ಬಿಟ್ರೆ ನನ್ನ, ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಲೈಕ್ ಮಾಡಿ.